ಓಂ ಧನ್ವಂತರಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಗ್ರಾಮೀಣ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಅರ್ಪಿಸುವ ಅಮೃತ ಆಯುರ್ವೇದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ಡಾಕ್ಟರ್ ಸಚಿನ್ ಜವಳಿ, ಉಪನ್ಯಾಸಕರು, ಅಗದ ತಂತ್ರ ವಿಭಾಗ, ಶ್ರೀ ಬಾಹುಬಲಿ ವಿದ್ಯಾಪೀಠಾಂತರ್ಗತ ಜಿನಸೇನಾಚಾರ್ಯ ವಿದ್ಯಾಮಂಡಳದ ಗ್ರಾಮೀಣ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ತೇರದಾಳ, ಬಾಗಲಕೋಟೆ ಜಿಲ್ಲೆ, ಕರ್ನಾಟಕ. ಇಂದು ನಾನು ಆಯುರ್ವೇದ ಜೀವನ ಹಾಗೂ ಮೂಲಮಂತ್ರ ಎಂಬ ಧ್ಯೇಯದೊಂದಿಗೆ ನಮ್ಮ ಜೀವನದಲ್ಲಿ ನಿದ್ರೆಯ ಪ್ರಾಮುಖ್ಯತೆ ಬಗ್ಗೆ ಹೇಳಲು ಬಯಸುತ್ತೇನೆ. ಮನುಷ್ಯನಿಗೆ ಗಾಳಿ, ನೀರು, ಆಹಾರ ಎಷ್ಟು ಮುಖ್ಯವೋ ನಿದ್ರೆಯೂ ಅಷ್ಟೇ ಮುಖ್ಯ. ಪ್ರತಿಯೊಂದು ಜೀವಿಯೂ ಕೆಲಸದ ನಂತರ ವಿಶ್ರಾಂತಿ ಬಯಸುತ್ತದೆ. ನಾವು ರಾತ್ರಿ ನಿದ್ರೆ ಮಾಡುವುದು ಒಂದು ರೀತಿಯ ವಿಶ್ರಾಂತಿಯೇ ಆಗಿದೆ. ಆಯುರ್ವೇದದ ಪ್ರಕಾರ ಆಹಾರ, ನಿದ್ರೆ ಮತ್ತು ಬ್ರಹ್ಮಚರ್ಯ ಈ ಮೂರು ಅಂಶಗಳು ಅತಿ ಅವಶ್ಯಕವಾಗಿದ್ದು ಆರೋಗ್ಯಕರ ಜೀವನಕ್ಕೆ ಆಧಾರ ಸ್ತಂಭಗಳಾಗಿವೆ. ಈ ಮೂರು ಆಧಾರ ಸ್ತಂಭಗಳು ನಮ್ಮ ಶರೀರವನ್ನು ಸ್ಥಿರವಾಗಿಸಿ ಸದೃಢ ಮಾಡುತ್ತವೆ. ಆಂಗ್ಲ ಭಾಷೆಯ ಒಂದು ನಾಣ್ಣುಡಿಯಂತೆ ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಮೇಕ್ಸ್ ಮ್ಯಾನ್ ಹೆಲ್ದಿ, ವೆಲ್ದಿ ಆ್ಯಂಡ್ ವಾಯ್ಸ್. ಅಂದರೆ ಬೇಗ ಮಲಗಿ ಸರಿಯಾಗಿ ನಿದ್ರೆ ಮಾಡಿ ಬೇಗ ಏಳುವ ಅಭ್ಯಾಸವನ್ನು ಮನುಷ್ಯನು ರೂಢಿಸಿಕೊಂಡರೆ ಅದು ಅವನನ್ನು ಆರೋಗ್ಯವಂತನನ್ನಾಗಿ, ಧನವಂತನನ್ನಾಗಿ ಹಾಗೂ ಬುದ್ಧಿವಂತನನ್ನಾಗಿ ಮಾಡುತ್ತದೆ. ಅದೇ ರೀತಿ ನಮ್ಮ ಆಯುರ್ವೇದದಲ್ಲಿ ನಿದ್ರಾಯುತ್ತಂ ಸುಖಂ ದುಃಖಂ ಪುಷ್ಟಿಕಾರ್ಷ ಬಲಾಬಲಂ ವೃಷತೆ ಕ್ಲಿಬತ ಜ್ಞಾನಂ ಜೀವಿತಂ ನ ಚ ಎಂದು ಹೇಳಿದ್ದಾರೆ. ಅಂದರೆ ಸರಿಯಾಗಿ ನಿದ್ರೆ ಮಾಡಿದರೆ ಸುಖ, ಪೋಷಣೆ, ಬಲ, ವೃಷತ್ವ, ಜ್ಞಾನ ಹಾಗೂ ಆಯಸ್ಸು ವೃದ್ಧಿಯಾಗುತ್ತದೆ. ನಿದ್ರಾನಾಶ ಅಥವಾ ಸರಿಯಾಗಿ ನಿದ್ರೆ ಮಾಡದಿದ್ದರೆ ದುಃಖ, ದೌರ್ಬಲ್ಯ, ವೀರ್ಯಹೀನತೆ, ಅಜ್ಞಾನವೂ ಉಂಟಾಗುತ್ತದೆ. ಇದರಿಂದ ನಮಗೆ ನಮ್ಮ ದೈನಂದಿನ ಜೀವನದಲ್ಲಿ ನಿದ್ರೆಯು ಎಷ್ಟು ಮುಖ್ಯವೆಂದು ಹೇಳಿಕೊಡುತ್ತದೆ. ಇನ್ನು ಮುಂದೆ ನಿದ್ರೆ ಎಂದರೇನು ಮತ್ತು ನಿದ್ರೆ ಹೇಗೆ ಬರುತ್ತದೆ ಎಂದು ನೋಡೋಣ. ಆಚಾರ್ಯ ಚರಕರ ಪ್ರಕಾರ ಯದಾ ತು ಮನಸಿ ಕ್ಲಾಂತೆ ಕರ್ಮಾತ್ಮನಃ ಕ್ಲಮಾನ್ವಿತಃ ವಿಷಯಭ್ಯೋ ನಿವರ್ತಂತೆ ತದಾ ಸ್ವಪಿತಿ ಮಾನವ. ಅಂದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ವಿಶ್ರಾಂತಿ ಅತ್ಯಗತ್ಯ. ಇದು ನಿದ್ರೆಯಿಂದ ಮಾತ್ರ ದೊರಕುತ್ತದೆ. ನಮ್ಮ ದೈನಂದಿನ ಕೆಲಸಗಳಿಂದ ಮನಸ್ಸು, ಇಂದ್ರಿಯಗಳು ಹಾಗೂ ಕರ್ಮಾತ್ಮಗಳು ಬಳಲಿ ಸೋತಾಗ ಅವಕ್ಕೆ ವಿಶ್ರಾಂತಿ ದೊರಕಿಸಿಕೊಡಲೆಂದು ಪ್ರಕೃತಿಯು ಸಹಜವಾಗಿ ನಿದ್ರೆಯನ್ನು ಕರುಣಿಸಿದೆ. ನಿದ್ರೆಯು ಒಂದು ಸಹಜ ಸ್ವಾಭಾವಿಕ ಕ್ರಿಯೆ. ನಿದ್ರೆಯಲ್ಲಿ ದೇಹದ ಇಂದ್ರಿಯಗಳು ತಮ್ಮ ತಮ್ಮ ಚಟುವಟಿಕೆಗಳನ್ನು ನಿಲ್ಲಿಸಿರುತ್ತವೆ. ಮನುಷ್ಯನು ತನ್ನ ಆಯಸ್ಸಿನ 3ನೇ ಒಂದು ಭಾಗ ನಿದ್ರೆಯಲ್ಲಿಯೇ ಕಳೆಯುತ್ತಾನೆ. ಆದ್ದರಿಂದ ಪೂರ್ಣ ಆರೋಗ್ಯದ ಸುಖದ ಅನುಭವ ಹಿತವಾದ ನಿದ್ರೆಯಿಂದ ಮಾತ್ರ ಸಾಧ್ಯ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ರೆ. ಮನುಷ್ಯ ಸಾಕಷ್ಟು ಕೆಲಸ ಮಾಡಿದರೆ ನಿದ್ರೆಯು ತಾನಾಗಿಯೇ ಬರುತ್ತದೆ. ಆದರೆ ಇಂದಿನ ಕಾಲದಲ್ಲಿ ಜಾಸ್ತಿ ದುಡ್ಡಿರುವವರು, ವ್ಯಾಪಾರಸ್ಥರು, ಉದ್ಯಮಿಗಳು, ರಾಜಕೀಯ ಧುರೀಣರು, ವೈದ್ಯರು ಮುಂತಾದವರು ನಿದ್ರೆಗಾಗಿ ಮಾತ್ರೆ ನುಂಗುತ್ತಾರೆ ಮತ್ತು ಅರೆ ನಿದ್ರೆಯಲ್ಲಿ ಜೀವನವನ್ನು ಸಾಗಿಸುತ್ತಾರೆ. ಇನ್ನು ಮುಂದೆ ನಮಗೆ ನಿದ್ರೆ ಏಕೆ ಬೇಕು ಮತ್ತು ಎಷ್ಟು ಬೇಕು ಎಂದು ನೋಡೋಣ. ಶರೀರದ ಸರ್ವತೋಮುಖ ಬೆಳವಣಿಗೆಗೆ ಮತ್ತು ದೇಹದ ಎಲ್ಲ ಅಂಗಗಳ ವಿಕಾಸಕ್ಕೆ ಸರಿಯಾಗಿ ನಿದ್ರೆ ಬೇಕೇ ಬೇಕು. ಸಾಮಾನ್ಯವಾಗಿ ಮಕ್ಕಳಿಗೆ ಹೆಚ್ಚು ಅವಧಿಯ ನಿದ್ರೆ ಬೇಕು. ವಯಸ್ಸು ಹೆಚ್ಚಾದಂತೆ ನಿದ್ರೆಯ ಅವಧಿಯು ಕಡಿಮೆಯಾಗುತ್ತಾ ಬರುತ್ತದೆ. ಪ್ರತಿಯೊಬ್ಬರಿಗೂ ಸುಮಾರು 6ರಿಂದ 8 ಗಂಟೆಗಳ ನಿದ್ರೆ ಅವಶ್ಯವಾಗಿ ಬೇಕು. ವಾಸ್ತವವಾಗಿ ಹೇಳಬೇಕೆಂದರೆ ನಮ್ಮ ದೇಹದಲ್ಲಿ ಅದ್ಭುತವಾದ ಜೈವಿಕ ಗಡಿಯಾರವೊಂದು ಚಾಲನೆಯಲ್ಲಿರುತ್ತದೆ. ಅದು ನಮ್ಮ ನಿದ್ರೆಯ ಅವಧಿ ಸಹಿತವಾಗಿ ನಮ್ಮ ದೇಹದ ವಿವಿಧ ಕಾರ್ಯವಿಧಾನಗಳನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಇನ್ನು ಮುಂದೆ ಆಯುರ್ವೇದದ ಪ್ರಕಾರ ನಿದ್ರೆಯ ವಿಧಗಳನ್ನು ನೋಡೋಣ. ಆಯುರ್ವೇದ ಶಾಸ್ತ್ರದಲ್ಲಿ 6 ವಿಧವಾದ ನಿದ್ರೆಗಳನ್ನು ಉಲ್ಲೇಖಿಸಿದ್ದಾರೆ. ಅವುಗಳೆಂದರೆ ತಮೋಗುಣದಿಂದ ಬರುವ ತಮೋಭವ ನಿದ್ರೆ, ಕಫ ಉಲ್ಬಣದಿಂದ ಬರುವ ಶ್ಲೇಷ್ಮ ಸಮುದ್ಭವ ನಿದ್ರೆ, ಮನಸ್ಸು ಹಾಗೂ ಶರೀರದ ದನುವಿನಿಂದ ಬರುವ ನಿದ್ರೆ, ಅಪಘಾತ, ಮದ್ಯಪಾನ ಹಾಗೂ ಇತರ ಕಾರಣಗಳಿಂದ ಬರುವ ನಿದ್ರೆ, ವ್ಯಾಧಿಗಳಲ್ಲಿ ಅಥವಾ ದೀರ್ಘಕಾಲದ ರೋಗದಿಂದ ಬರುವ ನಿದ್ರೆ, 6ನೇದಾಗಿ ನಿತ್ಯವೂ ಸಹಜವಾಗಿ ಬರುವ ರಾತ್ರಿ ನಿದ್ರೆ. ಇನ್ನು ಮುಂದೆ
ನಿದ್ರೆಯಿಂದಾಗುವ ಲಾಭಗಳು ಏನೇನೆಂದು ನೋಡೋಣ. ರಾತ್ರಿ ಸ್ವಾಭಾವಿಕವಾಗಿ ಬರುವ ನಿದ್ರೆ ಮಾಡಿದರೆ ಬುದ್ಧಿವಂತನಾದ ಮನುಷ್ಯನು ನಿರೋಗಿಯಾಗಿ ಪ್ರಸನ್ನ ಮನಸ್ಸುಳ್ಳವನಾಗುತ್ತಾನೆ. ಅತಿ ಸ್ಥೂಲವಲ್ಲದ ಅತಿ ಕೃಶವಲ್ಲದ ಶರೀರವನ್ನು ಹೊಂದುತ್ತಾನೆ. ಒಳ್ಳೆಯ ಬಲ ಮತ್ತು ವರ್ಣವನ್ನು ಪಡೆಯುತ್ತಾನೆ. ಲಕ್ಷ್ಮೀ ಕೃಪೆಗೆ ಪಾತ್ರನಾಗುತ್ತಾನೆ, ಅಂದರೆ ಅಧಿಕ ಧನವಂತನಾಗುತ್ತಾನೆ. ಸುಮಾರು 100 ವರ್ಷದವರೆಗೆ ನಿರೋಗಿಯಾಗಿ ಬದುಕುತ್ತಾನೆ ಎಂದು ಆಯುರ್ವೇದದಲ್ಲಿ ಉಲ್ಲೇಖವಿದೆ. ಇನ್ನು ಮುಂದೆ ನಿದ್ರಾನಾಶಕ್ಕೆ ಕಾರಣಗಳು ಹಾಗೂ ನಿದ್ರಾನಾಶದಿಂದ ಬರುವ ರೋಗಗಳು ಏನೇನೆಂದು ನೋಡೋಣ. ನಿದ್ರೆ ಬಾರದಿರಲು ಮಾನಸಿಕ ಕಾರಣಗಳೇ ಮುಖ್ಯವಾಗಿವೆ. ಜ್ವರ, ದೈಹಿಕ ನೋವು, ಅನಾನುಕೂಲತೆಗಳು ಹಾಗೂ ವಿವಿಧ ತೆರನಾದ ರೋಗಗಳ ಪ್ರಭಾವದಿಂದ ನಿದ್ರೆಯು ಬರುವುದಿಲ್ಲ. ಭಯ, ಚಿಂತೆ ಮತ್ತು ವ್ಯಸನಗಳು, ಅತಿಯಾದ ಧೂಮ್ರಪಾನ, ಅತಿಯಾದ ಮದ್ಯಪಾನ ಮನುಷ್ಯನನ್ನು ನಿದ್ರಾಹೀನತೆಗೆ ದೂಡುತ್ತವೆ. ನಿದ್ರೆಯನ್ನು ಸೂಕ್ತ ಕಾಲದಲ್ಲಿ, ಅಂದರೆ ರಾತ್ರಿ ಸಮಯದಲ್ಲಿ ಮಾಡದಿದ್ದರೆ ಹಲವು ತೆರನಾದ ರೋಗಗಳಿಗೆ ತುತ್ತಾಗಬೇಕಾಗುತ್ತದೆ. ಅವುಗಳೆಂದರೆ ಅಜೀರ್ಣ, ತಲೆನೋವು, ತಲೆ ತಿರುಗುವುದು, ಶರೀರ ಭಾರವಾಗುವುದು, ಅರುಚಿ, ಜ್ವರ, ಜಠರಾಗ್ನಿನಾಶ, ಖಿನ್ನತೆ ಹಾಗೂ ವಿವಿಧವಾದ ವಾತರೋಗಗಳು. ಈ ನಿದ್ರಾಹೀನತೆಯು ಮಾನಸಿಕ ವಿಕಾರ ಉಲ್ಬಣದ ಪ್ರಥಮ ಹಂತ ಎಂದು ಪರಿಗಣಿಸಲಾಗಿದೆ. ಇನ್ನು ಮುಂದೆ ನಿದ್ರೆಗೆ ಸೂಕ್ತ ಕಾಲ ಯಾವ ಎಂದು ನೋಡೋಣ. ಆರೋಗ್ಯದ ದೃಷ್ಟಿಯಿಂದ ಹಗಲು ನಿದ್ರೆ ಮಾಡುವುದು ಒಳಿತಲ್ಲ. ಆಯುರ್ವೇದ ಶಾಸ್ತ್ರದಲ್ಲಿ ಇದಕ್ಕೆ ದಿವಾಸ್ವಪ್ನವೆಂದು ಕರೆಯುತ್ತಾರೆ. ಹಗಲು ನಿದ್ರೆ ಮಾಡುವುದರಿಂದ ನಾವು ಅನಾರೋಗ್ಯಕ್ಕೆ ತುತ್ತಾಗುತ್ತೇವೆ. ಇದರಿಂದ ಶರೀರದಲ್ಲಿ ಕಫದೋಷ ವೃದ್ಧಿಯಾಗುತ್ತದೆ ಹಾಗೂ ಶರೀರವು ತುಂಬ ಜಡವಾಗುತ್ತದೆ. ಇದರಿಂದ ಶರೀರವು ಸ್ಥೂಲವಾಗುತ್ತದೆ ಮತ್ತು ಮನುಷ್ಯನು ಆಲಸೆಯಾಗುತ್ತಾನೆ. ಅತಿಯಾದ ಶಾರೀರಿಕ ಹಾಗೂ ಬೌದ್ಧಿಕ ಕೆಲಸದಲ್ಲಿ ತೊಡಗಿರುವವರು, ಬೇಸಿಗೆ ಕಾಲದಲ್ಲಿ ಅತಿ ಕೃಶರಾದವರು, ವೃದ್ಧರು, ಮಕ್ಕಳು ಹಾಗೂ ಗರ್ಭಿಣಿಯರು ಮಾತ್ರ ಸ್ವಲ್ಪ ಹಗಲು ನಿದ್ರೆ ಮಾಡಬಹುದು. ನಿತ್ಯವೂ ಸಹಜವಾಗಿ ಬರುವ ರಾತ್ರಿ ನಿದ್ರೆ ಮಾಡದಿದ್ದರೆ ಅಥವಾ ರಾತ್ರಿ ಜಾಗರಣೆ ಮಾಡಿದರೆ ಶರೀರದಲ್ಲಿನ ವಾತದೋಷವು ಜಾಸ್ತಿಯಾಗುತ್ತದೆ. ಸಮಯವಲ್ಲದ ಸಮಯದಲ್ಲಿ ನಿದ್ರೆ ಮಾಡಿದರೆ ಶರೀರದ ಸುಖ ಹಾಗೂ ಆಯಸ್ಸು ಕಡಿಮೆಯಾಗುತ್ತದೆ. ಭೋಜನ ಮಾಡಿದ ತಕ್ಷಣ ನಿದ್ರೆ ಮಾಡಿದರೆ ಕಫ ಪ್ರಕೋಪವಾಗುತ್ತದೆ. ಇದರಿಂದ ಅಗ್ನಿಮಾಂದ್ಯ, ಅಜೀರ್ಣತೆ ಹಾಗೂ ಅಪಚನ ಉಂಟಾಗುತ್ತದೆ. ಆದ್ದರಿಂದ ಊಟ ಮಾಡಿದ ತಕ್ಷಣ ಮಲಗಬಾರದು. ಇನ್ನು ಮುಂದೆ ನಿದ್ರಾ ಬರುವಂತೆ ಮಾಡಲು ಯಾವ್ಯಾವ ಕ್ರಮಗಳು ಇವೆ ಎಂದು ನೋಡೋಣ. ಮೊದಲನೇದಾಗಿ, ಆಹಾರದಲ್ಲಿ ಪೃಥ್ವಿ ಹಾಗೂ ಜಲಮಹಾಭೂತ ತತ್ವಗಳು ಪ್ರಧಾನವಾಗಿರುವ ಹಾಲು, ಬೆಣ್ಣೆ, ಮೊಸರು ಹಾಗೂ ಮಾಂಸರಸದಂತಹ ಆಹಾರ ಪದಾರ್ಥಗಳ ಸೇವನೆಯಿಂದ ಸುಖಕರ ನಿದ್ರೆ ಬರುವುದು. ಮುಖಕ್ಕೆ, ತಲೆಗೆ ಶೀತಲೇಪನ ಮಾಡುವುದು. ರಾತ್ರಿ ಊಟವಾದ ಮೇಲೆ ಸ್ವಲ್ಪ ತಿರುಗಾಡಿದ ನಂತರ ಮಲಗುವುದು. ಸದಾಕಾಲ ದೇವರ ಧ್ಯಾನ, ಒಳ್ಳೆಯ ಆಲೋಚನೆ, ಒಳ್ಳೆಯ ವಿಚಾರ ಹಾಗೂ ಆಚಾರಗಳನ್ನೊಳಗೊಂಡ ಸಂತೃಪ್ತ ಮನೋಭಾವದಿಂದ ಇರುವುದು. ಮಲಗುವ ಮುನ್ನ ನಿದ್ರಾಹೀನತೆಗೆ ಕಾರಣವಾದ ಭಯ, ಚಿಂತೆಗಳನ್ನು ದೂರ ಬಿಡುವುದು. ಮಲಗುವ ಕೋಣೆಯನ್ನು ವಿಶಾಲವಾಗಿ, ಗಾಳಿ, ಬೆಳಕು ಚೆನ್ನಾಗಿ ಬರುವಂತೆ ಚೊಕ್ಕಟವಾಗಿ ಇಟ್ಟುಕೊಳ್ಳುವುದು. ಮಲಗುವ ಮಂಚ, ಹಾಸಿಗೆ, ತಲೆದಿಂಬುಗಳು ಸ್ವಚ್ಛವಾಗಿ ಮತ್ತು ಮೃದುವಾಗಿರುವಂತೆ ನೋಡಿಕೊಳ್ಳುವುದು. ನಿಮ್ಮ ಮನೆಯಲ್ಲಿ ಮಂಚ ಇಲ್ಲದಿದ್ದರೆ ಸಮತಟ್ಟಾದ ನೆಲದ ಮೇಲೆ ಮಲಗುವುದು. ಮಲಗುವ ಮುನ್ನ ಶೀತಲ ನೀರಿನಿಂದ ಕೈಕಾಲು, ಮುಖ ತೊಳೆದುಕೊಂಡು ಮಲಗುವುದು. ಹಾಗೂ ಕೊನೆಯದಾಗಿ ಮುಖವನ್ನು ಪೂರ್ತಿಯಾಗಿ ಮುಚ್ಚಿ ಮಲಗುವ ರೂಢಿ ಇದ್ದರೆ ಅದನ್ನು ತಪ್ಪಿಸುವುದು. ಇನ್ನು ಮುಂದೆ ಒಳ್ಳೆಯ ಸುಖಕರ ನಿದ್ರೆ ಬರಲು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವ ಮಾರ್ಗೋಪಾಯಗಳು ಏನೇನೆಂದು ನೋಡೋಣ. ದಿನಾಲು ಅಭ್ಯಂಜನ ಎಂದರೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು. ಎಳೆನೀರು ಇಲ್ಲವೇ ಶೀತಲ ಪನ್ನೀರಿನಿಂದ ಕಣ್ಣುಗಳನ್ನು ತೊಳೆಯುವುದು. ಶ್ರೀಗಂಧದ ಲೇಪವನ್ನು ತಲೆಗೆ ಹಾಕಿಕೊಳ್ಳುವುದು. ದಿನನಿತ್ಯ ಸ್ನಾನ ಮಾಡುವುದು. ಹಿತಕರ ವ್ಯಾಯಾಮ ಹಾಗೂ ಪ್ರಾಣಾಯಾಮ ಮಾಡುವುದು. ಮದ್ಯಪಾನ ಹಾಗೂ ಧೂಮ್ರಪಾನವನ್ನು ಸಂಪೂರ್ಣವಾಗಿ ತ್ಯಜಿಸುವುದು. ಸೂಕ್ತ ಹಾಗೂ ಹಿತಮಿತಿಯಲ್ಲಿ ಸಂಭೋಗ ಕ್ರಿಯೆ ಮಾಡುವುದು. ರಾತ್ರಿ ಊಟದ ನಂತರ 1 ಗ್ಲಾಸ್ ಎಮ್ಮೆ ಹಾಲನ್ನು ಕುಡಿಯುವುದು. ಇದಕ್ಕೆ ಭೋಜನಾಂತೆ ಪಿಬೇತ್ ತಕ್ರಂ, ವಾಸರಾಂತೆ ಪಿಬೇತ್ ಪಯಃ, ನಿಶಾಂತೆ ಚ ಪಿಬೇತ್ ವಾರಿ, ತ್ರಿಭಿ ರೋಗೋ ನ ಜಯತೆ ಎಂದು ಹೇಳಿದ್ದಾರೆ. ಅಂದರೆ ಊಟದ ನಂತರ ಮಜ್ಜಿಗೆ, ದಿನದ ಅಂತ್ಯದಲ್ಲಿ ಹಾಲು ಹಾಗೂ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯುವುದರಿಂದ ಮನುಷ್ಯನಿಗೆ ಯಾವುದೇ ತೆರನಾದ ರೋಗವು ಬರುವುದಿಲ್ಲ.
ಆಯುರ್ವೇದದಲ್ಲಿ ಹೇಳಿರುವ ಔಷಧಿ ದ್ರವ್ಯಗಳಾದ ಬ್ರಾಹ್ಮಿ, ಅಶ್ವಗಂಧ, ಜಟಾಮಾಂಸಿ, ಮಂಡೂಕಪರ್ಣಿ, ಯಷ್ಟಿಮಧು, ಶಂಖಪುಷ್ಪಿ, ಜಾತಿಫಲ ಮುಂತಾದವುಗಳು ಉತ್ತಮವಾದ ನಿದ್ರಾಜನಕ ಔಷಧಿಗಳಾಗಿವೆ. ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವ ಪಂಚಕರ್ಮ ಚಿಕಿತ್ಸಾ ಪದ್ಧತಿಗಳಾದ ಅಭ್ಯಂಗ, ಸ್ವೇದನ, ಶಿರೋಧಾರ, ಶಿರೋ ಅಭ್ಯಂಗ, ನಸ್ಯ, ನೇತ್ರತರ್ಪಣ, ಪಾದಾಭ್ಯಂಗ ಮುಂತಾದ ಚಿಕಿತ್ಸೆಗಳನ್ನು ಮಾಡಿಸಿಕೊಳ್ಳುವುದು ಅತ್ಯಂತ ಫಲದಾಯಕವಾಗಿವೆ. ಈ ಎಲ್ಲ ಚಿಕಿತ್ಸಾ ಪದ್ಧತಿಗಳು ನಮ್ಮ ಗುರುಕುಲ ಆವರಣದ ಗ್ರಾಮೀಣ ಆಯುರ್ವೇದ ಆಸ್ಪತ್ರೆ ತೇರ್ದಾಳದಲ್ಲಿ ಲಭ್ಯವಿದ್ದು, ನಿದ್ರಾಹೀನತೆಯಿಂದ ಬಳಲುತ್ತಿರುವವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ನಮ್ಮ ಆಯುರ್ವೇದ ಮಹಾವಿದ್ಯಾಲಯದಿಂದ ಆಯೋಜಿಸಲಾಗಿರುವ ಈ ಅಮೃತ ಆಯುರ್ವೇದ ಕಾರ್ಯಕ್ರಮದಲ್ಲಿ ನನಗೆ ಉಪನ್ಯಾಸ ನೀಡಲು ಅನುಮತಿ ನೀಡಿರುವ ಪ್ರಾಂಶುಪಾಲರು ಹಾಗೂ ಆಡಳಿತ ಮಂಡಳಿಯವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.